ಒಂದು ವಾರದಿಂದ ಕರೆಂಟ್ ಇಲ್ಲದೆ ಜನರ ಪರದಾಟ. ಮತ್ತೆ ಹಳೆ ಪದ್ಧತಿಗೆ ಹೋದ ಶಿವಮೊಗ್ಗದ ಜನ. ಹೀಗೆ ಎಲ್ಲಿಂದರಲ್ಲಿ ರಸ್ತೆಗೆ ಉರುಳಿ ಬಿದ್ದಿರುವ ವಿದ್ಯುತ್ ತಂತಿಗಳು ಹಾಗೂ ಧಾರಾಶಾಹಿಯಾಗಿ ಬಿದ್ದಿರುವ ದೊಡ್ಡ ದೊಡ್ಡ ಮರಗಳು ಕಣ್ರಿ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಲೇ ಇದೆ. ಹೀಗಾಗಿ ನಿತ್ಯವೂ ಜನರ ಪರದಾಟ ತಪ್ಪಿದ್ದಲ್ಲ. ಇದೀಗ ಈ ನಡುವೆ ವಿದ್ಯುತ್ ಪವರ್ ಕಟ್ ಆಗಿ ಶಿವಮೊಗ್ಗದ ಸಾಗರ ತಾಲೂಕಿನ ಕರೂರು, ಬಾರಂಗಿ, ಹುಬ್ಳಿಯಲ್ಲಿ ಅಕ್ಷರಶಃ ಕತ್ತಲೆ ಆವರಿಸಿದೆ. ವಾರದಿಂದ ಕರೆಂಟ್ ಇಲ್ಲದೆ ಹಿನ್ನೀರು ವಾಸಿಗಳ ಪರದಾಟವಂತೂ ಕೇಳೋರೇ ಇಲ್ಲದಂತಾಗಿದೆ. ಇಲ್ಲಿನ ತುಮರಿ, ಬ್ಯಾಕೋಡು, ನಿಟ್ಟಿರು ಭಾಗದಲ್ಲಿ ಕರೆಂಟ್ ಎನ್ನೋದು ಗಗನ ಕುಸುಮವಾಗಿದೆ ಕಣ್ರಿ. ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಮ್ ನಿಂದಲೇ ಸಾವಿರಾರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿದೆ. ಆದ್ರೆ ಲಿಂಗನಮಕ್ಕಿ ಡ್ಯಾಮ್ಗೆ ಭೂಮಿ ಕಳೆದುಕೊಂಡಿರುವ ಸಾಗರ ಹಾಗೂ ಹೊಸನಗರ ತಾಲೂಕಿನ ಜನರಿಗೆ ಇಲ್ಲಿನ ವಿದ್ಯುತ್ ಸಿಗ್ತಿಲ್ಲ. ಬದಲಿಗೆ ಅದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಿಂದ ವಿದ್ಯುತ್ ಪೂರೈಕೆ ಆಗಬೇಕು. ಹೀಗಾಗಿ 130 ಕಿಲೋಮೀಟರ್ ದೂರದ ವಾರಾಹಿಯಿಂದ 33 ಕೆವ್ಯಾಟ್ ನ ಲೈನ್ ಮೂಲಕ ಸಪ್ಲೈ ಆಗಬೇಕು. ಆದ್ರೀಗ ದಟ್ಟ ಕಾಡಿನ ಮಧ್ಯೆ 33 ಕೆವ್ಯಾಟ್ ಲೈನ್ ಬಂದಿರೋದ್ರಿಂದ ಮಳೆಗಾಲದಲ್ಲಿ ಮರಗಳು ಬಿದ್ದು ಹಾನಿಯಾಗಿವೆ. ಹೀಗಾಗಿ ವಿದ್ಯುತ್ ಮನೆಗಳಿಗೆ ಪೂರೈಕೆ ಆಗ್ತಿಲ್ಲ ಕಣ್ರಿ. 30 ಕಿಲೋಮೀಟರ್ ದೂರ ಹೋಗ್ಬೇಕು ಮೊಬೈಲ್ ಚಾರ್ಜ್ಗೆ. ದೀಪದ ಬೆಳಕನ್ನ ಅವಲಂಬಿಸಿರುವ ಜನ ವಾರಗಳ ಕಾಲ ಕರೆಂಟ್ ಬಾರದೆ ನಿಟ್ಟಿರು, ಬ್ಯಾಕೋಡು, ತುಮರಿ ಭಾಗದ ಜನರ ಪರದಾಟ ನಡೆಸುತ್ತಿದ್ದಾರೆ. ಜನರು ಮತ್ತೆ ಹಳೆ ಕಾಲದಂತೆ ದೀಪದ ಬೆಳಕನ್ನೇ ಅವಲಂಬಿಸುವಂತಾಗಿದೆ. ಆದಷ್ಟು ಬೇಗ ವಿದ್ಯುತ್ ಬರಬೇಕಾಗಿದೆ. ಯಾಕಂದ್ರೆ ಅಡುಗೆ, ಇತರೆ ಕೆಲಸಗಳಿಗೂ ವಿದ್ಯುತ್ ಇಲ್ಲದೆ ಅಕ್ಷರಶಃ ಜನರು ನಲಗುವಂತಾಗಿದೆ. ಎಲ್ಲರ ಮೊಬೈಲ್ಗಳು, ಟಿವಿ, ಫ್ರಿಡ್ಜ್, ಗೀಸರ್, ಮಿಕ್ಸಿ, ಹಿಟ್ಟಿನ ಗಿರಣಿಗಳಿಲ್ಲದೆ ಜನರು ನಲಗುತ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.